धर्मस्य ज्ञानिर्भवति भारत अभ्युदयम् आत्मस्य तदा आपणं सृजायणम्। अनुदापणे श्रीकृष्ण उपदेशि मीचि मर्यादा ಇಂದು ಈ ಕಲಿಯುಗದಲ್ಲಿ ಈ ಕಲಿಯುಗವಾಗಿ ಬೆಂಕಿಯ ಮಾತುಗಳನ್ನು ಕಾರ್ಯರೂಪಕ್ಕೆ ತರುವುದೇ ಈ ಚಲದಂಕ ಮಲ್ಲನ ಚಮತ್ಕಾರದ ಪ್ಲಾನ್. ಮೌಳಿಕ ಇಂದಿನಿಂದ ನಮ್ಮಿಬ್ಬರ ಕೈ ಕುಂಟಿದ ಮೇಲೆ ಅವರ ಸರ್ವ ಆಸ್ತಿಯು ದೋಚಿಕೊಂಡು ಸುವರ್ಣ ಎಂಬ ಅಂತಸ್ತಿನ ಮೇಲೆ ನೆಲೆಯಾಗಿ ನಿಲ್ಲಬೇಕು. ಏನಂತ್ಯ? ಡೋಂಟ್ ವರಿ ಮಿಸ್ಟರ್ ಬೆಂಕಿ. ಈ ಮೋನಿಕಾ ಮೊದಲು ಕೈ ಕುಲುಕುವವಳಲ್ಲ. ಕುಲುಕಿದಳು ಅಂದ ಮೇಲೆ ಅದು ನಾಡಂದ ಹಾಗೆ ನಡಿಬೇಕು. ಮೈ ನಾಯಕಿ ನಹಿ, ಕೈ ನಾಯಕಿ ಮೈ ಜೀರೋ ನಹಿ, ಹೀರೋಯಿನ್ ನಹಿ. ಮೈ ಹೋ Lady Tiger, down, not here. Don't worry, Lady Tiger Monica. State को एक मंत्री, देश को एक प्रधानी, इस राज्य को एक खलनायक. That is सर्पा, कालिंग सर्पा, अंदरे बेंकी. ಬೆಂಕಿ, ಪ್ರಯಾಣ ಮಾಡಿ ಬೇಜಾರಾಗಿದೆ. ನಿನ್ನ ಬಾಹುಗಳಿಂದ ಬಿಗಿದಪ್ಪಿ ಒಂದು ಸೊಗಸಾದ ಹಾಡಿಗೆ ಪಲ್ಲವಿಯಾಗಿ ಈ ರೌಡಿ ಸಾಮ್ರಾಜ್ಯದ ಹಿರಿಯ ನನ್ನ ಬಾಳಿನ ಒಡೆಯ. ಅಭ್ಯಾಸದಂತೆ ಆಗಲಿ ಚಿನ್ನ.
ಈ ಊರಿಗೆ ನನ್ನನ್ನು ಕರೆಸಿರುವ ಕಾರಣವೇನೆಂದು ತಿಳಿಸು. ನೀನು ಹಾಕಿದ ಪ್ಲಾನ್ ನಂತೆ ನಮ್ಮ ಕಾಯಕನ ಮುಗಿಸಿ ಬಾಂಬೆ ಡಾನ್ನ ಡೀಲ್ ಮುಗಿಸಲು ಹೋಗ್ಬೇಕು. ಮೋನಿಕಾ, ಇಂದಿನಿಂದ ನೀನು ಈ ಊರಿನ ಅಗರ್ಭ ಶ್ರೀಮಂತ ವಜ್ರಕಾಂತನ ಸ್ನೇಹ ಬೆಳೆಸಬೇಕು. ಅವನು ನೀನಾಡೋ ಗೊಂಬೆ ಅಂತ ನಟಿಸಬೇಕು. ಮುಂದಿನದು ನಮ್ಮ ಗೌಪ್ಯವಾದ ಸ್ಥಳದಲ್ಲಿ ತಿಳಿಸುತ್ತೇನೆ. ಬೇಗನೆ ಬಂದ್ಬಿಡು. ನಿನ್ನೊಂದಿಗೆ ರಾತ್ರಿಗಳು ಬಂದಿದ್ದು ಅಷ್ಟೆಷ್ಟೋ ದಿನಗಳಿಂದ ಗತಿಸಿ ಬಂದಿದ್ದಾವೆ. चामे सकर नहीं तो पीने के लिए क्या मजा, चामे सकर नहीं तो पीने के लिए क्या मजा. बेड पे तेरी जैसी लड़की नहीं तो सोने के लिए क्या मजा. ನಿನ್ನ ಜೊತೆಯಲ್ಲಿ ಇದ್ದು ಶ್ರೀಮಂತ ಗಂಡಸರ ಸಂಪತ್ತನ್ನ ದೋಚಿಕೊಂಡು ಹೋಗೋದೇ ಈ ಮೋನಿಕಾಳ ಗುರಿ. ಈ ಮೋನಿಕಾ ಒಂದೇ ಹಕ್ಕಿಗೆ ಕಾಲ್ ಹಾಕಿ ಕರೆಯುವವಳಲ್ಲ. ಅದು ನನ್ನ ಜೋಮಾರ್ದಲ್ಲೂ ಇಲ್ಲ. ಕಾಲೇಜ್ ಓದೋ ಸಮಯದಲ್ಲಿ ಸೂರ್ಯ ನನ್ನ ಪ್ರೇಮ ಪಾಶಕ್ಕೆ ಬೀಳಿದೆ. ಸೂರ್ಯ ಈಗ ಈ ಮೋನಿಕಾ ನಿನ್ನೂರಿಗೆ ಬಂದಿದ್ದಾಳೆಂದ ಮೇಲೆ ನಿನ್ನನ್ನು ನನ್ನ ಪ್ರೇಮದ ಬಲಿಯಲ್ಲಿ ಹಾಕಿಕೊಳ್ಳದೆ ಹೋದ್ರೆ ಐ ಆಮ್ ನಾಟ್ ಮೋಹ ತುಂಬಿದ ಮೋನಿಕಾ. ಓಹೋ, ನಾನಂದುಕೊಂಡಂತೆ ನನ್ನ ಪ್ರೇಮ ಕಹಾನಿ ಸೂರ್ಯ ಎತ್ತ ಕಡೆನೆ ಬರ್ತಾ ಇದ್ದಾರೆ. ಬರಲಿ ಬರಲಿ, ಪ್ರಥಮ ಭೇಟಿಯಲ್ಲಿ ಕೊಡುತ್ತೇನೆಂದು ಛಲ. ಹಲೋ ಸೂರ್ಯ, ಹೌ ಆರ್ ಯು? ಓಹೋ ಮೋನಿಕಾ, ವಾಟ್ ಇಸ್ ದಿಸ್ ಸರ್ಪ್ರೈಸ್? ಹಾಗೇನಿಲ್ಲ ಸೂರ್ಯ, ನಿನ್ನ ನೆನಪಾಯ್ತು, ಹೀಗಾಗಿ ನಿನ್ನ ನೋಡಿ ಎಂದು ಬಂದೆ. ಸುಳ್ಳು ಹೇಳಬೇಡ. ನಿನ್ನ ಭೇಟಿಯಾಗದೆ ಬಹಳ ದಿನಗಳು ಗತಿಸಿದರು. ಒಂದು ದಿನ ಫೋನ್ ಮಾಡಲು ನೆನಪಿಸಿಕೊಳ್ಳದ ನೀನು ನನ್ನ ಭೇಟಿಯಾಗಲಿಗೆ ಬಂದಿದ್ಯಾ ಅಂದ್ರೆ ನಂಬಲು ಸಾಧ್ಯವೇ? ನಿಜವಾಗಿಯೂ ಸತ್ಯ ಸೂರ್ಯ. ಯಾಕೋ ನಿಮಗೆ ಗೊತ್ತಿಲ್ಲ, ನಿನ್ನೊಂದಿಗೆ ಕಳೆದ ಆ ಕ್ಷಣಗಳು ನೆನಪಾದ್ಲು. ಅದಕ್ಕೋಸ್ಕರ ನನ್ನ ಹಳೆಯ ಪ್ರಿಯಕರನನ್ನ ಹುಡುಕುತ್ತಾ ಬಂದೆ. ಮೋನಿಕಾ, ನೀನು ಜೋಕ್ ಮಾಡುತ್ತಿಲ್ಲ ತಾನೆ? ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ, ಹೀಗಾಗಿ ಈ ಮೋನಿಕಾ ಎಂದ್ರೆ ಭೂಮಿ. ಯಾವತ್ತು ನಿನ್ನ ಸುತ್ತಾನೇ ಸುತ್ತೀರಿ. ಇದೇನಿದು, ಪೆನ್ನ ಹಿಡಿಬೇಕಾದ ಕೈಯಲ್ಲಿ ಜೊತೆಗೆ ಹಿಡಿದಿದ್ದೀಯಾ? ಬ್ಯಾಗ್ ಹಾಕ್ಬೇಕಾದ ಹೆಗಲಿಗೆ ಬರಕುಲ್ ಹಾಕೊಂಡು ಬಂದಿದ್ದೀಯಾ? ನೋಡು ಮೋನಿಕಾ, ಪಕ್ಷಿ ಎಷ್ಟೇ ಮೇಲೆ ಹಾರಿ ಹೋದರೂ ಮರಳಿ ತನ್ನ ತಾಯಿ ಗುಡಿಗೆ ವಾಪಸ್ ಬರಲೇಬೇಕಲ್ಲವೇ? ಹಾಗೆ ನಾನು BSc ಅಗ್ರಿ ಪದವಿ ಮುಗಿಸಿ ಮರಳಿ ನನ್ನ ಊರಿಗೆ ಬಂದು ಈ ಭೂತಾಯಿಯನ್ನು ಮರೆಯದೆ ಅವಳ ಸೇವೆಯನ್ನು ಮಾಡುತ್ತಿದ್ದೇನೆ. ನೌಕರಿ ಪಡೆದು ಇನ್ನೊಬ್ಬರ ಮುಂದೆ ಅಂಗಲಾಚಿ ಬೇಡಿಕೊಳ್ಳೋದಕ್ಕಿಂತ ಈ ನನ್ನ ತಾಯಿ ಭೂಮಾತೆಯನ್ನು ಹುತ್ತಿ ಬಿತ್ತಿ ಅಮೃತವಾದ ಅವಳ ಮಡಿಲಿಗೆ ಪವಿತ್ರವಾದ ಬೀಜವನ್ನು ಬಿತ್ತಿ ಅದರಿಂದ ಬರುವ ಫಸಲನ್ನು ಇಡೀ ದೇಶದ ಜನ ಅನ್ನವೆಂದು ಸ್ವೀಕರಿಸುತ್ತಾರೆ. ಇಂತಹ ಪುಣ್ಯದ ಕೆಲಸ ಈ ಅನ್ನದಾತರಿಂದ ಮಾತ್ರ ಸಾಧ್ಯ. ರಾಜ, ಮೆಚ್ಚಿದೆಯಲ್ಲ ಕಾಯಕಕ್ಕೆ. ನನ್ನ ಹೃದಯಕ್ಕೆ ತರೈತ ಅನ್ನದಾತ. ಕಾಲೇಜಿನ ಗೆಳತಿಯನ್ನು ನಡು ಬೀದಿಯಲ್ಲಿ ನಿಲ್ಲಿಸಿ ಮಾತನಾಡುವುದು ಸೂಕ್ತವಲ್ಲ. ಬಾ, ನಿಮ್ಮ ಮನೆಗೆ ಹೋಗೋಣ. ನೋ, ಈಗ ಬೇಡ, ಮತ್ತೆ ಬರ್ತೀನಿ. ಯಾಕೆ ಮೋನಿಕಾ, ಈ ಬಡ ರೈತನ ಗುಡಿಸಲಿಗೆ ಬರುವುದು ಸಂಕೋಚವೇ? ಹಾಗೇನಿಲ್ಲ ಪ್ರಿಯಕರ, ನಾನೊಬ್ಬ VIP ಪರ್ಸನ್ ಅನ್ನ ಭೇಟಿಯಾಗುತ್ತಿದೆ. ಭೇಟಿಯಾದ ನಂತರ ಖಂಡಿತ ನಿನಗೆ ಮೇಲೆ ಬರ್ತೀನಿ. ಸೂರ್ಯ, ನೋಡು ಮೋನಿಕಾ, ಬಹಳ ದಿನಗಳ ಆದ ಮೇಲೆ ಭೇಟಿಯಾಗಿದ್ದೀವಿ. ನಿನ್ನ ಮಧುರವಾದ ಕಂಠದಿಂದ ಹಾಗೆ ಆಗ್ಲಿ ಪ್ರಿಯ. ಸುಂದರಿ ಸುಂದರಿ ದಕ್ಷಿಣ ಅಹಗುಂಡಿ ಬರ ಗುಡಿ
ಮತ್ತೆ ಮರುಕಳಿಸಿದವು. ಮೋನಿಕಾ ಶ್ರೀಮಂತಿಕೆಯಲ್ಲಿ ಮೆರೆದರು, ಈ ನನ್ನ ಸ್ನೇಹ ಪ್ರೀತಿ ಮಾತ್ರ ಮರೆತಿಲ್ಲ. ಕೂದ್ಲ ಪಿನ್ನ ಸುಜಿದಾರದವೇನ್ರಿ ಕೂದ್ಲ? ಮತ್ತೇನಪ್ಪ ಮುರಾರಿ, ಬಿಸ್ನೆಸ್ ಜೋರ್ ಐತನ? ನಿಮ್ಮ ಅಷ್ಟು ಕೊಡ್ತೀರೇನ? ಏನ ಕೂದ್ಲ ಅವನು ನನಗ ಹಿಕ್ಕೊಳಕಿಲ್ಲ, ನಿನಗೆಲ್ಲಿಂದ ಕೊಳ್ಳಲೆ ನಾನು? ಕಂಡಪಟ್ಟಿ ಖಾಲಿ ಕಲತ್ ಕಟಿಂಗ್ ಶಾಪಿಗೆ ಹೋಗಲಾದ ಕೂದಲ ಉದುರಿಸ್ಕೊಂಡ್ರಪ್ಪ ನಿಮ್ಮ. ಅದು ಖಾಲಿ ಅಲ್ಲಲೇ, ಶಾಲೆ. ಅದ ಸಾಲಿ ಚೋಟ್ ಬಟ್ಟೆ ಹಾಕೊಂಡ್ರಿ ಈ ಕಡೆ ಹೋದಲ್ಲ ಹುಡುಗಿ ಪಾದಾರ್ಪಣೆ ನಮ್ಮೂರಾಗ ಯಾಕ ಅವನಿಗೆ ಮೊದಲ ಗೊತ್ತೇನ? ಅಂತ ನಮ್ಗೆ ಗೊತ್ತಿಲ್ರಿ, ಅವನು ನಮ್ಗ ಕಾಣಂಗಿಲ್ಲ. ಮತ್ತೊಬ್ಬ ಡುಗ್ಗಿ ನೋಡಕ್ ಹೋಗುನು. ಅದ ಇರ್ಲಿ ರೀ, ಹುಲಿಯಣ್ಣ ನಾಳೆ ಜೈಲಿಂದ ಬಿಡುಗಡಾಕರಂತ ಕರೆ ಏನ? ಹೌದು ಮುರಳಿ, ನಾಳೆನೆ ನನ್ನ ಗೆಳೆಯ ಹುಲಿಯಾಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಒಳ್ಳೆಯವರ ಹಾದಿಯಲ್ಲಿ ನೂರಾರು ವಿಘ್ನಗಳು ಬರುತ್ತೇವೆ, ನೋಡ್ಬೇಕು ಏನಾಗುತ್ತೆ ಅಂತ. ನೋಡ್ರಪ್ಪ, ನೀವು ಸಾಲಿ ಕಲಿತ್ ಕಾನೂನು ಕಾಯ್ದೆ ತಿಳಿದಿರಿ, ಹೆಂಗಾದ್ರು ಮಾಡಿ ಲಗುನ ಬಿಡಿಸ್ಕೋರಿ. ನಮ್ಮಿಂದ ಏನಾದ್ರು ಸಹಾಯ ಬೇಕಾದ್ರ ನಮ್ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ಮುರಳಿ, ನೋಡು ಮುರಳಿ, ಅವನ ಮೇಲೆ ಇಟ್ಟ ನಿನ್ನ ಅಭಿಮಾನಕ್ಕೆ ಧನ್ಯವಾದಗಳು. ಇದು ನಿನ್ನ ಒಬ್ಬನ ಕೋರಿಕೆ ಅಲ್ಲ, ನನ್ನ ಗೆಳೆಯ ಹುಲಿಯಾಣ ಮನೆಯ ಪರಿಸ್ಥಿತಿ ಕಂಡು ಇಡೀ ಊರಿಗೆ ಊರು ರೈತರು ಕಣ್ಣೀರು ಹಾಕುತ್ತಿದ್ದಾರೆ. ರೈತರೇ ಸರ್ವಸ್ವ, ರೈತರೇ ದೇವರು, ರೈತರೇ ಈ ದೇಶದ ಬೆನ್ನೆಲುಬು ಎಂದು ರೈತರ ಪರ ಹೋರಾಡಿದ ರಾಮಣ್ಣರ ಬೆಳಕನ ತನ್ನ ತಂಗಿದಲೇ ಬೀದಿಗೆ ಬಂತು. ತಾಯಿ ಅನ್ನಪೂರ್ಣೇಶ್ವರಿ, ಭೂಮಾತೆ ಸತ್ಯವೆಂಬ ಪರೀಕ್ಷೆಯಲ್ಲಿ ಆ ರಾಮಣ್ಣಿಗೆ ನ್ಯಾಯ ಕೊಡಿಸು ತಾಯಿ, ನ್ಯಾಯ ಕೊಡಿಸು. ಮುರಳಿ, ಇನ್ನು ಬರುತ್ತೇನೆ.